ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಹಳ್ಳಿ ಸ್ಟೈಲಲ್ಲಿ ಪರ್ಫೆಕ್ಟ್ ಆದಂಥ ವಿಧಾನದಲ್ಲಿ ಕಾಯಿ ಹೋಳಿಗೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋದಾದರೆ ನಾನಿಲ್ಲಿ 2 ಕಾಯಿನ ತುರಿದಿಟ್ಕೊಂಡಿದ್ದೀನಿ. ಅದಕ್ಕೆ 2 ಹಿಡಿಯಷ್ಟು ಅಕ್ಕಿನ ನಾನು ನೆನೆಸಿಟ್ಕೊಂಡಿದ್ದೀನಿ. ನೀವು ಕಾಯಿ ಎಷ್ಟು ತೊಗೋತೀರೋ ಅಕ್ಕಿನೂ ಅಷ್ಟು ಹಿಡಿನೇ ತೊಗೋಬೇಕಾಗತ್ತೆ. ಇಲ್ಲಿ ನಾನು ಅರ್ಧ kg ಜಾಸ್ತಿ ಬೆಲ್ಲನ ಪಾಕ ಮಾಡಿಟ್ಕೊಂಡಿದ್ದೀನಿ. ಅದು ಎಳೆ ಬರಬೇಕು ಅಂತೇನಿಲ್ಲ, ಜಸ್ಟ್ ಪಾಕ ಆದರೆ ಸಾಕು. ಇವಾಗ ನಾನು ತುರಿದಿಟ್ಕೊಂಡಿರೋಂಥ ಕಾಯಿನ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಕಾಯಿನ ಜೊತೆಗೆ ಏನು ನೆನೆಸಿಟ್ಕೊಂಡಿದ್ದೀವಲ್ಲ ಅಕ್ಕಿನ, ಅದನ್ನು ಕೂಡ ನಾವು ಇದರಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ನಾನು ನೀರನ್ನು ಹಾಕ್ಕೊಳ್ತಾ ಇಲ್ಲ. ಏನು ಪಾಕ ಕಾಯಿಸ್ಕೊಂಡಿದ್ವಲ್ಲ ಆ ಪಾಕನ ಸ್ವಲ್ಪನೇ ಹಾಕ್ಕೊಂಡು ಏನು ಮಾಡ್ತಾ ಇದ್ದೀನಿ, ಇದನ್ನು ಗ್ರೈಂಡ್ ಮಾಡ್ತಾ ಇದ್ದೀನಿ. ಇದಕ್ಕೆ ನೀವು ನೀರನ್ನು ಯೂಸ್ ಮಾಡಬೇಡಿ. ನಾನು ಪಾಕನ ಕಾಯಿಸಿ ಸೋಸಿ ಇಟ್ಕೊಂಡಿದ್ದೀನಿ. ಆ ಪಾಕನೇ ಹಾಕ್ಬಿಟ್ಟು ನಾನೇನು ಮಾಡ್ತಿದ್ದೀನಿ, ಗ್ರೈಂಡ್ ಮಾಡ್ತಿದ್ದೀನಿ. ನಾನಿವಾಗ ತೊಗೊಂಡಿರೋಂಥ ಅಷ್ಟು ಕಾಯಿನೂ ಕೂಡ ಪಾಕ ಹಾಕಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ನೀವು ಗ್ರೈಂಡ್ ಮಾಡ್ಕೋಬೇಕು. ಏನೇನು ಹಾಕಬೇಕು ಅಂದರೆ ಕಾಯಿ, ಅಕ್ಕಿ ಮತ್ತು ಪಾಕನ ಹಾಕಬೇಕು. ಇವಾಗ ನಾವೇನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಕಾಯಿನ, ಅದನ್ನು ಇವಾಗ ನಾವು ಗ್ಯಾಸ್ ಸ್ಟವ್ ಮೇಲೆ ಇಟ್ಕೊಳ್ಳೋಣ. ಸೊ ಇದನ್ನು ನೀವು ಕೈ ಬಿಡದೆ ಆಡಿಸ್ತಾ ಇರಬೇಕು. ಇಲ್ಲ, ಯಾಕೆ ಅಂದರೆ ನೀವೇನಾದರೂ ಕೈ ಆಡಿಸೋದನ್ನ ನಿಲ್ಲಿಸಿದ್ರೆ, ಅದನ್ನು ತಿರುಗಿಸೋದನ್ನ ನಿಲ್ಲಿಸಿದೆ ಅಂತಂದರೆ ಅದು ಕಾಯಿ ಅಲ್ವಾ. ಸೊ ಅದೇನಾಗುತ್ತೆ ಅಂದರೆ ಬೇಗ ತಳ ಹಿಡಿದ್ಬಿಡುತ್ತೆ. ಸೊ ನೀವು ಬಿಡದೆ ಕೈ ಆಡಿಸ್ತಾ ಇರಬೇಕು. ಸೊ ತಿರುಕೊಳ್ತಾನೆ ಇರಬೇಕು. ಬಟ್ ಇದು ಸ್ವಲ್ಪ ಲೆಂತಿ ಪ್ರೊಸೀಜರ್ ಇದೆ. ಬಟ್ ಏನು ಅಂದರೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಕೆಲವೊಬ್ಬರು ಏನು ಜಸ್ಟ್ ಅದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಹಾಗೆ ಹೋಳಿಗೆ ಮಾಡೋ ಥರ ತೋರಿಸಿರ್ತಾರೆ. ಬಟ್ ಅದು ಆ್ಯಕ್ಚುಲಾಗಿ ಏನು ಮಾಡಬೇಕು ಅಂತಂದರೆ ಕೈ ಬಿಡ್ದಂಗೆ ನೀಟಾಗಿ ಏನು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ನೋಡಿ, ಈ ಥರ ತಳ ಹತ್ತಬಾರ್ದು. ತಳ ಹತ್ತದಂಗೆ, ತಳ ಸೀದಂಗೆ ಕೈ ಆಡಿಸ್ಕೊಳ್ತಾ ಇರಬೇಕು. ಸ್ವಲ್ಪ ಇದು ಪ್ರೊಸೀಜರ್ ಜಾಸ್ತಿ ಇರುತ್ತೆ. ನೀವೇನಾದರೂ ಮಿಕ್ಸಿ ಮಾಡ್ಕೋಬೇಕಾದ್ರೆ ನೀರು ಜಾಸ್ತಿ ಹಾಕ್ಕೊಂಡ್ರಿ ಅಂತಂದರೆ ಇನ್ನೂ ತುಂಬ ಟೈಮ್ ಹಿಡಿಯುತ್ತೆ. ಸೊ ಅದಕ್ಕೆ ನೀವು ಪಾಕ ಹಾಕ್ಕೊಂಬಿಡಿ, ಅಲ್ಲಿ ಕರೆಕ್ಟ್ ಆಗುತ್ತೆ. ಸೊ ನೋಡಿ, ಇದಿವಾಗ ಸೈಡಲ್ಲಿ ಕುದಿ ಬರ್ತಾ ಇದೆ. ಅದು ಎಲ್ಲಿವರೆಗೂ ನೀವು ಏನು ಬಿಸಿ ಮಾಡ್ಕೋಬೇಕು, ಅದನ್ನು ಕುದಿಸ್ಕೋಬೇಕು ಅಂತ ಅಂದರೆ ಅದರಲ್ಲಿರೋಂಥ ಆ ಕಾಯಲ್ಲಿರೋಂಥ ಎಣ್ಣೆ ಅಂಶ ಬಿಟ್ಟು ಬರಬೇಕು. ಅಷ್ಟು ಏನು ಮಾಡಬೇಕು ಅಂತಂದರೆ ನೀವು ನೀಟಾಗಿ ಮಿಕ್ಸ್ ಮಾಡಬೇಕು. ದೆನ್ ಅಕ್ಕಿನ ಯಾಕೆ ಹಾಕಿದ್ದೀನಿ ಅಂತ ಅಂದರೆ ಸ್ವಲ್ಪ ತಿಕ್ನೆಸ್ಗೋಸ್ಕರ ನಾನು ಅಕ್ಕಿನ ಹಾಕ್ಕೊಂಡಿದ್ದೀನಿ. ಹಂಗಂತ ಅಕ್ಕಿನ ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ, ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. 1 ಕಾಯಿಗೆ 1 ಒಳ ಹಿಡಿಯಷ್ಟು ಅಕ್ಕಿ ಆದರೆ ಸಾಕಾಗುತ್ತೆ. ಅದನ್ನು ನೆನೆಸಿಟ್ಕೊಳ್ಳಿ. ನೋಡಿ, ಇದಿವಾಗ ಎಣ್ಣೆ ಬಿಟ್ಕೊಂಡಿದೆ, ಎಷ್ಟು ಶೈನಿಂಗ್ ಹೊಳಿತಾ ಇದೆ ನೋಡಿ. ಸೊ ಆ ಥರ ಬರೋವರೆಗೂ ನೀವು ಏನು ಹೂರಣನ ಮಾಡಿಟ್ಕೊಳ್ಳಿ. ಇವಾಗ ನಾನಿಲ್ಲಿ ಮೈದಾ ಹಿಟ್ಟನ್ನು ಎಲೆ ಹೋಳಿಗೆ ಕಲಿಸ್ಕೊಳ್ತೀವಲ್ಲ ಆ ರೀತಿಯಾಗಿ ಕಲಸಿಟ್ಕೊಂಡಿದ್ದೀನಿ. ಇಲ್ಲಿ ನಾನು ಹಿಟ್ಟನ್ನು ಕಲಿಸೋಂಥ ಕ್ಲಿಪ್ ಮಿಸ್ ಆಗಿದೆ. ಸೊ ಎಲೆ ಹೋಳಿಗೆಗೆ ಯಾವ ರೀತಿಯಾಗಿ ಹಿಟ್ಟನ್ನು ಕಲಿಸ್ಕೊಳ್ತೀವಲ್ಲ ಅದೇ ರೀತಿಯಾಗಿ ಕಲಿಸ್ಕೊಳ್ಳಿ. ಬೇಕು ಅಂತಂದರೆ ನೀವು ಅರಿಶಿನ ಕೂಡ ಹಾಕ್ಕೋಬೋದು. ಬಟ್ ನಾನು ಇಲ್ಲಿ ಕಾಯಿ ಹೋಳಿಗೆಗೆ ಅರಿಶಿನ ಹಾಕ್ಕೊಳ್ಳೋದಿಲ್ಲ, ಹಾಗೇ ಇದು ಮಾಡಿ ಕಲಸಿಟ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಅದೇನು ಹಿಟ್ಟನ್ನು ತೊಗೊಂಡ್ಬಿಟ್ಟು ಕೈಯಲ್ಲಿ ಥರ ಹರಡಿ ಹೂರಣ ಏನು ಮಾಡ್ಕೊಂಡಿದ್ದೀರಲ್ಲ ಅದು ತಣ್ಣಗಾದ ಮೇಲೆ ಅದನ್ನು ಈ ರೀತಿಯಾಗಿ ಇಟ್ಟು ಕ್ಲೋಸ್ ಮಾಡಿ. ಸೇಮ್ ಪ್ರೊಸೀಜರ್ ಎಲೆ ಹೋಳಿಗೆ ಯಾವ ರೀತಿಯಾಗಿ ಮಾಡ್ತೀವಲ್ಲ ಅದೇ ಥರನೇ. ಸೊ ಹೂರಣನ ಎಲೆ ಒಳಗಡೆ ಇಟ್ಬಿಟ್ಟು ಅದು ನೀಟಾಗಿ ಕ್ಲೋಸ್ ಮಾಡಿ ತಟ್ಕೊಂಡು ಬೇಯಿಸ್ಕೋಬೇಕು. ಸೊ ಇದಕ್ಕೆ ಕಾಯಿ ಹೋಳಿಗೆಗೆ ಕೆಲವೊಂದು ಟಿಪ್ಸ್ ಅಂತ ಅಂದರೆ ಅದೇ ಹೇಳದ್ನಲ್ಲ, ಏನು ಅಕ್ಕಿಯನ್ನು ಹಾಕ್ಕೋಬೇಕು. ಹಳ್ಳಿ ಸ್ಟೈಲಲ್ಲಿ ಮಾಡೋದು ಹಾಗೇ ಮಾಡೋದು ಅಂದರೆ ಸ್ವಲ್ಪ ಅಕ್ಕಿನ ಹಾಕ್ಕೊಳ್ತಾರೆ ತಿಕ್ನೆಸ್ಗೋಸ್ಕರ. ಬರೀ ಕಾಯಿ ಆದರೆ ಚೆನ್ನಾಗಾಗೋದಿಲ್ಲ ಅಂತ. ಇನ್ನೊಂದು ಟಿಪ್ಸ್ ಏನಪ್ಪ ಅಂತಂದರೆ, ನೀವು ಏನು ಕಾಯಿನ ಮಿಕ್ಸಿ ಮಾಡ್ಕೊಳ್ತೀರಲ್ವ ಆವಾಗ ಜಾಸ್ತಿ ನೀರನ್ನು ಹಾಕ್ಕೊಳ್ಳೋಕೆ ಹೋಗಬೇಡಿ. ನೀರೇನಾದರೂ ನೀವು ಜಾಸ್ತಿ ಹಾಕ್ಕೊಂಡ್ರಿ ಅಥವಾ ನೀರನ್ನು ಹಾಕ್ಕೊಂಡ್ರಿ ಅಂತಂದರೆ ಅದೇನಾಗುತ್ತೆ ಅಂದರೆ ಕುದಿಬೇಕಾದ್ರೆ ಕೈಗೆಲ್ಲ ಸಿಡಿಯುತ್ತೆ, ಸುಮ್ಮನೆ ಕೈಯೆಲ್ಲ ಮತ್ತು ಗಾಯ ಮಾಡ್ಕೊಳ್ತೀರ. ಸೊ ನೀವು ಜಸ್ಟ್ ಏನು ಪಾಕ ಮಾಡ್ಕೊಂಡಿರ್ತೀರಲ್ಲ ಆ ಪಾಕನೇ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡ್ರು ಸಾಕಾಗುತ್ತೆ. ನೋಡಿ, ನಾನಿಲ್ಲಿ ಇಷ್ಟು ತೆಳುವಾಗಿ ಲಟ್ಟಿಸ್ಕೊಂಡಿದ್ದೀನಿ. ಕೆಳಗಡೆ ನಾನು ಒಂದು ಪ್ಲಾಸ್ಟಿಕ್ ಕವರನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ಏನು ಎಲೆ ಹೋಳಿಗೆ ಮಾಡೋ ಕವರ್ ಸಿಗದೆ ಇರೋ ಕಾರಣಕ್ಕೆ ಕವರನ್ನು ಹಾಕ್ಕೊಂಡಿದ್ದೀನಿ. ನೀವು ಎಲೆ ಹೋಳಿಗೆ ಕವರಲ್ಲಿ ಹಾಕ್ಕೊಂಡು ನೀಟಾಗಿ ತಟ್ಕೊಳ್ಳಿ. ನಾನು ಇವಾಗ ಬೇಯಿಸೋದಕ್ಕೆ ಹಂಚನ್ನು ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇದು ಕಾದಿದೆ. ಸೊ ಆವಾಗ ನಾನು ಏನು ತಟ್ಕೊಂಡಿರೋ ಅಂಥ ಎಲೆ ಹೋಳಿಗೆನ ಹಾಕಿ ಮೇಲೆ ಸ್ವಲ್ಪ ಎಣ್ಣೆನ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ.
ಸೊ ಇವಾಗ ಅದು ಸ್ವಲ್ಪ ಕೆಳಗಡೆ ಒಂದು ಸ್ವಲ್ಪ ಬೇಯಲಿ, ಬೆಂದ ಮೇಲೆ ಇದನ್ನು ತಿರುಗಿಸಿ ಹಾಕ್ಕೊಳ್ಳೋಣ. ಸೊ ಇದೇ ಮೇನ್ ಟಿಪ್ಸ್ ಏನು ಅಂತಂದರೆ ಅದೇ ಹೇಳಿದ್ನಲ್ಲ, ಅಕ್ಕಿ ಹಾಕ್ಕೋಬೇಕು ಮತ್ತು ನೀರನ್ನು ಜಾಸ್ತಿ ಹಾಕ್ಕೋಬಾರ್ದು. ನೀವು ನೀರೇನಾದರೂ ಜಾಸ್ತಿ ಹಾಕ್ಕೊಂಡ್ರಿ ಅಂದರೆ ಅದು ಸಿಡಿಯುತ್ತೆ ಒಂದು, ಮತ್ತು ಬೇಗ ಅದು ಎಣ್ಣೆ ಬಿಟ್ಕೊಳ್ಳೋದಿಲ್ಲ, ಅದರಲ್ಲಿರೋ ಎಣ್ಣೆ ಅಂಶ ಬಿಟ್ಕೊಳ್ಳಲ್ಲ. ನೀವು ಅದನ್ನು ಅದರಲ್ಲಿರೋ ಕಾಯಲ್ಲಿರುವಂಥ ಎಣ್ಣೆ ಅಂಶ ಬಿಟ್ಕೊಳ್ಳೋವರೆಗೂ ನೀವೇನು ಕೈ ಬಿಡ್ದಂಗೆ ಬೇಯಿಸ್ಕೊಂಡ್ರಿ ಅಂತಂದರೆ ನೀವು ಅದು ಹೂರ್ಣನ ಆಲ್ಮೋಸ್ಟ್ ಒಂದು ವಾರದವರೆಗೂ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡು ಬೇಕಾದಾಗ ಬಿಸಿ ಮಾಡ್ಕೋಬೋದು. ನೀವೇನಾದರೂ ಇನ್ಸ್ಟೆಂಟಾಗಿ ಜಸ್ಟ್ ಒಂದು 2 ಮಿನಿಟ್ಸ್ 5 ಮಿನಿಟ್ಸಲ್ಲಿ ಆಗೋ ಥರ ನೀವೇನಾದರೂ ಹೂರ್ಣ ಮಾಡ್ಕೊಂಡ್ರಿ ಅಂತಂದರೆ ಅದು 1 ದಿನ ಇಲ್ಲ 2 ದಿನ ಅಷ್ಟೇ ಬರೋದು, ಅದಕ್ಕೂ ಜಾಸ್ತಿ ಬರೋದಿಲ್ಲ. ಸೊ ಇದು ಕಾಯಿ ಹೋಳಿಗೆ ಟೇಸ್ಟ್ ಬರಬೇಕು ಅಂತಂದರೆ ಆ ಕಾಯಲ್ಲಿರುವಂಥ ಎಣ್ಣೆ ಅಂಶ ಸಂಪೂರ್ಣವಾಗಿ ಬಿಡಬೇಕು, ಆವಾಗಲೇ ಅದು ತುಂಬ ಟೇಸ್ಟಿಯಾಗಿ ಬರುತ್ತೆ. ನೋಡಿ ಇಲ್ಲಿ ಎಲೆ ಹೋಳಿಗೆ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತೇಳಿ. ಸೊ ನಾನೆಲ್ಲ ಹೋಳಿಗೆನೂ ಕೂಡ ಕೈಯಲ್ಲಿ ತಟ್ಕೊಂಡು ಏನು ಬೇಯಿಸ್ಕೊಳ್ತಾ ಇದ್ದೀನಿ ನೀಟಾಗಿ. ತುಂಬಾ ಚೆನ್ನಾಗಿರುತ್ತೆ ಕಾಯಿ ಹೋಳಿಗೆ, ನೀವು ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸುತ್ತೆ. ಸೊ ನಾನೇನು ಇವಾಗ ತೋರಿಸಿದ್ದೀನಲ್ಲ ಆ ಪ್ರೊಸೀಜರ್ ಪ್ರಕಾರನೇ ಮಾಡಿಕೊಂಡ್ರಿ ಅಂತಂದರೆ ಆಲ್ಮೋಸ್ಟ್ ಆ ಹೂರ್ಣನ 1 ವಾರದವರೆಗೂ ನೀವು ಎತ್ತಿಟ್ಕೊಂಡು ನಿಮಗೆ ಬೇಕಾದಾಗ ಬಿಸಿಯಾಗಿ ಮಾಡಿಕೊಂಡು ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಮನೇಲಿ ಒಂದು ಸರಿ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿಯಾಗಿ ಸಿಂಪಲ್ಲಾಗಿ ಟೇಸ್ಟಿಯಾಗಿರುವಂಥ ರೆಸಿಪೀಸ್ ಬೇಕು ಅಂತಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಯಾವ ರೀತಿಯಾದಂಥ ರೆಸಿಪೀಸ್ ನಿಮಗೆ ಬೇಕು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ನಾನಿವಾಗ ಎಲ್ಲ ಹೋಳಿಗೆನೂ ಬೇಯಿಸ್ಕೊಂಡಿದ್ದೀನಿ. ನೋಡಿ ಈ ರೀತಿಯಾಗಿ ನೀಟಾಗಿ 2 ಸೈಡು ಬೇಯಿಸಿ ಎತ್ತಿಟ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಎಲೆ ಹೋಳಿಗೆ. ತುಂಬ ದಪ್ಪನೂ ತಟ್ಕೊಂಡಿಲ್ಲ, ತುಂಬ ತೆಳುವಾಗೂ ತಟ್ಕೊಂಡಿಲ್ಲ, ಮೀಡಿಯಮ್ ಸೈಜಲ್ಲಿದೆ. ನೋಡಿ ಹೂರ್ಣ ಮತ್ತು ಹಿಟ್ಟು ಹದವಾಗಿ ಹೊಂದ್ಕೊಂಡಿದೆ. ಸೊ ಇದೇ ರೀತಿಯಾಗಿ ನೀವು ಕೂಡ ಮನೇಲಿ ಒಂದು ಸರಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.